ಇಲ್ಲಿ ನಾನು ಕೋಗಿಲದ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಯಾಕೆ ಇಷ್ಟಪಡಲಿಲ್ಲ ಅಂದ್ರೆ, ಬಡವರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಕನಿಕರ ಇಲ್ಲೇ ಇಲ್ಲ. ಇದಕ್ಕೆ ಉದಾಹರಣೆ ಇವತ್ತು ನೋಡಿದ್ರಿ, ಯಾರು 80,000 ರೂಪಾಯಿ ಜನರಲ್ ಅವರು ದುಡ್ಡು ಕಟ್ಟಿದ್ದಾರೆ ಮನೆಗೆ, ಆಶ್ರಯ ಮನೆಗೆ 50,000 ರೂಪಾಯಿ SC ST ಕಟ್ಟಿದ್ದಾರೆ. ಅವರಷ್ಟು ಜನ ಇಲ್ಲಿ ಬಂದಿದ್ರು. ಯಾವತ್ತು ನಮಗೆ ಮನೆ ಕೊಡ್ತೀರಾ ಅಂತ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಬಡವರು ಅನ್ನೋದಕ್ಕಿಂತ ಮುಸಲ್ಮಾನರು ಕೊಟ್ಟರೆ ಸಾಕೋರು. ಕೋಗಿಲು ಬಗ್ಗೆ ಈಗಾಗಲೇ ಪಾಕಿಸ್ತಾನದ ಹಸ್ತಕ್ಷೇಪ ಕೂಡ ಆಗ್ತಾ ಇರೋದು ಗಮನಕ್ಕೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಕೋಗಿಲು ಇಶ್ಯೂನ ನೀವು CBIಗೆ ತನಿಖೆ ಒಳಪಡಿಸ್ಬೇಕು ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ಕೋಬೇಕು. ಇದು ಪಾಕಿಸ್ತಾನದ ಪಾತ್ರ ಇದರಲ್ಲಿ ಎಷ್ಟಿದೆ, ಏನಿದೆ ಅನ್ನೋದನ್ನ ನೀವು ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದ್ರೆ ಪ್ರತಿ ಒಂದಕ್ಕೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡೋದು, ಇದರಲ್ಲೇ ನೀವು ಸಮಯ ಕಳೀತಾ ಇದ್ದಾರೆ. ಇದರಿಂದ ರಾಜ್ಯದ ಜನರಿಗೆ ಅದು ಅತಿ ಹೆಚ್ಚು ಬಡವರಿಗೆ ನೀವು ಅನ್ಯಾಯ ಮಾಡೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಕೋಗಿಲುದು ಯಾಕೆ ಕಂಪೇರ್ ಮಾಡಕ್ಕೆ ಇಷ್ಟಪಡಲ್ಲ ಅಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಮುಸಲ್ಮಾನರು ಅದ್ರಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಕೋಗಿಲು ವಿಚಾರವನ್ನು ಮುಖ್ಯಮಂತ್ರಿಗಳು CBI ಕೊಡಬೇಕು, ಜೊತೆಗೆ ಪ್ರಧಾನಮಂತ್ರಿಗಳು ಕೂಡ ಇದರ ಮಧ್ಯಸ್ಥಿಕೆ ವಹಿಸಬೇಕು. ಇದು ನನ್ನ ಅಪೇಕ್ಷೆ. ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಇದು ಬರೀ ಬ್ಯಾನರ್ ಕಟ್ಟೋದಕ್ಕೆ ಬಳ್ಳಾರಿಯ ಸಮಸ್ಯೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ 8 ಗುಂಡುಗಳು ಹೊಡೆದಿದ್ದಾರೆ ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚು. ಇದನ್ನು ಕೂಡ CBI ಕೊಡಬೇಕು. ಯಾಕೆಂತಂದ್ರೆ ತನಿಖೆ ಕೊಡ್ತೀವಿ ಅಂತ ಎಲ್ಲಾ ಮಂತ್ರಿಗಳು ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಪಾಪ ಅನಾಮಿಕ ಒಬ್ಬ ಸತ್ತ. ಅದು ಕೂಡ ಈಗಾಗ್ಲೇನೆ ಡಿಪಾರ್ಟ್ಮೆಂಟ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ಗುಂಡು ನಾವು ಪೊಲೀಸ್ ಇಲಾಖೆ ಹೊಡೆದಂತ ಗುಂಡು ಅಲ್ಲ. ಹಾಗಾದ್ರೆ ಯಾರು ಗುಂಡು ಹೊಡೆದವರು? ಇದ್ರ ಬಗ್ಗೆ CBI ತನಿಖೆ ಮುಖಾಂತರ ಆಗ್ಬೇಕು. ಯಾರನ್ನ ಕೊಲೆ ಮಾಡಬೇಕು ಅನ್ನಂತ ತೀರ್ಮಾನ ಮಾಡಿದ್ರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನೋದಾದ್ರೆ CBI ತನಿಖೆ ಆಗ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ ಪೂರ್ವ ನಿಯೋಜಿತ ಅಂತ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ, ನಾನು ಯಾರದೇ ಒಬ್ಬರು ಪರವಾಗಿ ಮಾತಾಡ್ಲಿಲ್ಲ. CBI ಕೊಟ್ರೆ ಯಾರು ಇದರಲ್ಲಿ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ರು, ಯಾರನ್ನು ಕೊಲೆ ಮಾಡಕ್ ಯೋಚನೆ ಮಾಡಿದ್ರು, ಇದೆಲ್ಲ ಹೊರಗೆ ಬರುತ್ತೆ. CBI ತನಿಖೆ ಮುಖಾಂತರ ಹೊರಬರುತ್ತೆ.